ಹಲೋ ಎವ್ರಿವಾನ್, ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಅದರದ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ತಿಳಿಸಿ. ದಿನ 45 to 60 ಮಿನಿಟ್ಸ್ ನಮ್ಮ ದೇಹನ ದಂಡಿಸಿದರೆ ಆವತ್ತಿನ ದಿನ ಪೂರ್ತಿ ನಾವು ಲವಲವಿಕೆಯಿಂದ ಖುಷಿಯಾಗಿ ಇರ್ಬೋದು. ನೋಡಿ, ನಾನಿಲ್ಲಿ ವಾಕ್ ಮಾಡ್ಕೊಂಡು ಬಂದು ಒಂದು ಗ್ಲಾಸ್ ಬಿಸಿನೀರನ್ನ ಕೊಟ್ಬಿಟ್ಟು ಒಂದು ಗ್ಲಾಸ್ ವಾಟರ್ನ ನಾನು ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ, ಕೊರಿಯಂಡರ್ ಸೀಡ್ಸ್ನ ಹಾಕ್ಕೊತಿದ್ದೀನಿ. ಇದನ್ನು ನಾನು ಡಿಟಾಕ್ಸ್ ಡ್ರಿಂಕ್ ಆಗಿ ತೊಗೊಳ್ತೀನಿ. ನಾನು ಬಿಫೋರ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ಹೇಳಿದ್ದೀನಿ. ನಮಗೆ ಕೊರಿಯಂಡರ್ ಸೀಡ್ಸು ವೆಯ್ಟ್ ಲಾಸ್ ಮಾಡೋದಕ್ಕೆ, ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಒಂದು ವಾರ ಕಂಟಿನ್ಯೂ ನಾನು ತೊಗೊಳ್ತೀನಿ. ನಿಮಗೆ ಇಷ್ಟ ಇಲ್ಲಪ್ಪ ಅಂತಂದರೆ ಇದನ್ನ ಸ್ಕಿಪ್ ಮಾಡಿ ನೀವು ಆಲ್ಟರ್ನೇಟಿವ್ ಆಗಿ ಬೇರೆ ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ನ ನೀವು ಕುಡಿಬೋದು. ನಾನು ಇದನ್ನು ಒಂದು ವಾರ ಮಾಡ್ತಿರೋದ್ರಿಂದ ನಾನು ಇವತ್ತು ಸಮೇತ ನಾನು ಕೊತ್ತಂಬರಿ ಕಾಳು ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಶೋಧಿಸ್ಕೊಂಡು ಕುಡಿಬೇಕಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಅಂತಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ 1/2 ಲೀಟ್ರ್ ಅಂತ ಕುಡಿಯೋದಲ್ಲ, 150 to 200 ml ಕುಡಿದ್ರೇ ಸಾಕಾಗುತ್ತೆ ನಮಗೆ. ಇದು ಕುಡ್ದಾದ್ಮೇಲೆ 1 ಅವರ್ ಬಿಟ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ನೀವು ಇಡ್ಲಿ ದೋಸೆ ತೊಗೊಳೋರು 2 ದೋಸೆ ತೊಗೋಬೋದು, ಇಲ್ಲ ಪ್ರೋಟೀನ್ ದೋಸೆ ತೊಗೊಳೋರು 2 ದೋಸೆ ಅಥವಾ ಚಟ್ನಿ ತೊಗೋಬೋದು. ಬಟ್ ನಾನು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಂಗಾಗಿ ಒಂದು ಫ್ರೂಟ್ ಜೊತೆಗೆ, ಪ್ರೊಮೊಗ್ರಾನೇಟ್ ಜೊತೆಗೆ ನೈಟ್ ನಾನು ಸೋಕ್ ಮಾಡಿದ್ದೆ ಎಲ್ಲ ಡ್ರೈ ಫ್ರೂಟ್ಸ್ನ. ನನ್ನ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೋ ಅವನ್ನಷ್ಟೇ ನಾನು ಸೋಕ್ ಮಾಡಿಕೊಂಡು ಒಂದು ಸ್ಮೂತಿನ ರೆಡಿ ಮಾಡ್ಕೊತಿದ್ದೀನಿ. ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ 2 ಡೇಟ್ಸ್ನ ಸಮೇತ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜೇನುತುಪ್ಪ ಹಾಕ್ಕೋಬೋದು, ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು. ಕೆಲವೊಬ್ಬರು ಜಾಗ್ರಿ ಕ್ವಾಂಟಿಟಿ ಸ್ವಲ್ಪ ಹಾಕ್ಕೊಂಡು ನಾವು ಸ್ಮೂತಿನ ರೆಡಿ ಮಾಡ್ಕೋಬೋದು. ಬಟ್ ನಾನು ಯಾವುದೂ ಹಾಕ್ಕೊತಿಲ್ಲ. 2 ಡೇಟ್ಸ್ ಜೊತೆಗೆ ಒಂದು ಫ್ರೂಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಮೂತಿಯಾಗಿ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ, 1 ಗ್ಲಾಸಷ್ಟು ನಾನು ಸ್ಮೂತಿನ ಬ್ರೇಕ್ಫಾಸ್ಟಿಗೆ ತೊಗೊಳ್ತೀನಿ. ಇದಾದಮೇಲೆ ಅಲ್ಲಿಗೆ ನಮಗೆ ನೆಕ್ಸ್ಟು ಬ್ರೇಕ್ಫಾಸ್ಟ್ ಏನು ನೆಸೆಸಿಟಿ ಇಲ್ಲ, ಒಂದು ಸ್ಮೂತಿನೇ ನಮಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ನೆಕ್ಸ್ಟು ನಾನು ಆಫ್ಟರ್ನೂನ್ ಮೀಲ್ 8 ಅವರ್ಸ್ ಗ್ಯಾಪ್ ಕೊಟ್ಟಾದಮೇಲೆ ನಾವು ಒಂದು ಮೀಲ್ನ ತೊಗೋಬೇಕಾಗುತ್ತೆ. ಆವಾಗ ಮಾತ್ರ ನಮಗೆ ಒಳ್ಳೆ ಮೆಟಬಾಲಿಸಮ್ ರೇಟ್ ನಮಗೆ ಇನ್ಕ್ರೀಸ್ ಆಗುತ್ತೆ, ನಮಗೆ ತುಂಬ ಹೊಟ್ಟೆ ಆಗುತ್ತೆ. ಆವಾಗ ನಮಗೆ ಕರೆಕ್ಟ್ ನಮ್ಮ ಬಾಡಿ ನಮಗೆ ವರ್ಕ್ ಮಾಡ್ತಾ ಇದೆ ಅಂತ ನಮಗೆ ಸೆನ್ಸ್ ಆಗುತ್ತೆ. ಮೀನ್ಸ್ 8 ಅವರ್ಸ್ ಕಂಪ್ಲೀಟಾಗಿ ನಾವು ಗ್ಯಾಪ್ ಕೊಡಬೇಕಾಗುತ್ತೆ. ನಾವು ಸ್ಮೂತಿ ಕುಡಿದು 8 ಅವರ್ಸ್ ಆದಮೇಲೆ ಮಿಡಲ್ ಏನಾದರೂ ನಮಗೆ ತುಂಬ ಹೊಟ್ಟೆ ಆಯಿತು ಅಪ್ಪ ಅಂತಂದರೆ ಸ್ವಲ್ಪ ಚಿಕ್ಕಿ ತಿನ್ನೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಜ್ಯೂಸ್ ಕುಡಿಯೋದಾಗಿರ್ಬೋದು, ಅಥವಾ ಸೌತೆಕಾಯಿ, ಕ್ಯಾರೆಟ್ ಈ ಥರದ್ದು ಯಾವುದಾದ್ರೂ ಒಂದು ಫ್ರೂಟು ಅಥವಾ ಒಂದು ಒಳ್ಳೆ ವೆಜಿಟೇಬಲ್ ನಾವು ತಿನ್ಬೋದು. ಬಿಟ್ಟರೆ ನಾವು ಹೊಟ್ಟೆ ಆಯಿತು, ಈಗ 10 o'clock ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, ಸ್ಮೂತಿ ಕುಡ್ದಿದ್ದೀವಿ, ನೆಕ್ಸ್ಟ್ ನಾವು 1 ಗಂಟೆಗೆ ತಿಂದುಬಿಡಬೇಕು ಅಂತಂದರೆ ಅಲ್ಲಿ ನಮ್ಮ ಡಯಟ್ ಬ್ರೇಕಪ್ ಆಗಿಬಿಡುತ್ತೆ. 8 ಅವರ್ಸ್ ಅಂತೂ ಕಂಪಲ್ಸರಿ ನಾವು ಗ್ಯಾಪ್ ಕೊಡಬೇಕು. ಆವಾಗ ನಾವು ನಮ್ಮ ಬಾಡಿ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಮೀನ್ಸ್ ಹೊಟ್ಟೆ ತುಂಬ ಹಸಿವಾಗಿ, ಮೀನ್ಸ್ ನಮ್ಗೆ ಇವಾಗ ಊಟ ಬೇಕಪ್ಪ ಅನ್ನೋವರೆಗೂ ಸಮೇತ ನಾವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಅದಾದಮೇಲೆ ನಾನು ಮೀಲ್ಸಿಗೋಸ್ಕರ ಒಂದು ತರಕಾರಿ, ಹೀರೆಕಾಯಿ ಪಲ್ಯ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹುರ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಒಣಕಾಯಿ ತುರಿನ ನಾನು ಹಾಕ್ಕೊಂಡ್ಬಿಟ್ಟು ಒಂದು ಮಸಾಲೆನ ಹೀರೆಕಾಯಿ ಪಲ್ಯಗೆ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಜಿಂಜರ್, ಗಾರ್ಲಿಕ್ ಸಮೇತ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸಾಂಬಾರು ಮಸಾಲೆ ಪೌಡ್ರ್ ನೀವು ಹುರಿದು ಪ್ರಿಪೇರ್ ಮಾಡ್ಕೊಂಡಿದ್ರು ಮನೆಯಲ್ಲಿ ಕೆಲವರು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ, ಇಲ್ಲಾಂದರೆ MTR ಸಾಂಬಾರು ಪೌಡ್ರ್ ಇರ್ತಲ್ಲ ಅದನ್ನೇ ಸಮೇತ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ರುಚಿ. ನಾನು ಇಲ್ಲ ಅಂತಂದೇಳಿ ಈ ಥರ ಮಾಡಿಕೊಂಡೆ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದನ್ನ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊತೀವಿ. ಈಗ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡಾದಮೇಲೆ ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ. ನೋಡಿ, ನಾನು ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಕುಸುಬೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಕುಸುಬೆ ಎಣ್ಣೆ 0 ಕೊಲೆಸ್ಟ್ರಾಲ್ ಇರುತ್ತೆ, ಹಂಗಾಗಿ ನಾನು ಇಲ್ಲಿ ಒಬ್ಬರ ಕಡೆ ತರಿಸ್ತೀನಿ. ಇದನ್ನು 0 ಕೊಲೆಸ್ಟ್ರಾಲ್ ಇರುತ್ತೆ, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗಂತೂ ಆರ್ಗ್ಯಾನಿಕ್ ಆಯಿಲನ್ನೇ ನಾನು ಪ್ರಿಫರ್ ಮಾಡ್ತೀನಿ, ಗಾಣದ ಎಣ್ಣೆನೇ ಯೂಸ್ ಮಾಡಿ. ಯಾಕಂತಂದರೆ ಬೇರೆ ಆಯಿಲ್ಗಳು ನಾವು 100% ಗ್ಯಾರಂಟಿ ಅಂತಂದು ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಅದ್ರ ಮೇಲೆ ನಂಬಿಕೆನೂ ಕಡಿಮೆ.
ಸೊ ಹಂಗಾಗಿ ನಾವು ನಮ್ಮ ಕಣ್ಮುಂದೆ ಮಾಡಿಸ್ಕೊಂಡು ತಂದಿರ್ತಕ್ಕಂಥ ಎಣ್ಣೆ ನಮಗೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಸ್ವಲ್ಪ ಕಾಸ್ಟ್ಲಿ ಆದರೂ ನೀವು ಅದನ್ನೇ ಯೂಸ್ ಮಾಡೋದು ಒಳ್ಳೆಯದು. ಇಲ್ಲಿ ನಾನು ಕುಸುಬೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಈಗ ನೋಡಿ ನಾನು 4-5 ಟೇಬಲ್ ಸ್ಪೂನಷ್ಟು ಕುಸುಬೆ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಸ್ಕಿಪ್ ಮಾಡಿದ್ದೀನಿ. ಟೊಮೊಟೊ ಈರುಳ್ಳಿನ ಇಷ್ಟ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಹೆಚ್ಚಿರ್ತಕ್ಕಂಥ ಆಲೂಗೆಡ್ಡೆ, 1-3 ಹೀರೆಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ. ಇದೆಲ್ಲ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಸೇರಿಸಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಮನೆಯಲ್ಲಿ ಫ್ರೆಶ್ ತರಕಾರಿಗಳು ಯಾವುದೆಲ್ಲ ಇರುತ್ತಲ್ಲ ಅದರೊಳಗೆ ನೀವು ಪಲ್ಯ ಮಾಡ್ಕೊಳೋದಾಗಿರ್ಬೋದು ಅಥವಾ ಕೋಸಂಬರಿ ಮಾಡ್ಕೊಳೋದಾಗಿರ್ಬೋದು, ಸಲಾಡ್ಸ್ನ ಮಾಡ್ಕೊಳೋದಾಗಿರ್ಬೋದು. ಇಫ್ ಇನ್ ಕೇಸ್ ನಿಮಗೆ ಚಪಾತಿ ರೊಟ್ಟಿ ಇವೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ಸಲಾಡ್ಸ್ ಮಾಡಿಕೊಂಡು ಅದಕ್ಕೆ ಒಂದು 4-5 ಮೊಳಕೆ ಕಾಳನ್ನ ಮೀನ್ಸ್ ಒಂದು ಇಡಿಯಷ್ಟು ಮೊಳಕೆ ಕಾಳು ಒಂದು ಸತಿ ಒಂದು 3-4 ವೆರೈಟಿ ಕಾಳುಗಳನ್ನು ನೀವು ಮೊಳಕೆ ಕಾಳು ಕಟ್ಟಿ ಇಟ್ಕೊಂಡ್ಬಿಟ್ರೆ ನಿಮಗೆ ಆವಾಗವಾಗ ಸಲಾಡ್ಸ್ ಮಾಡ್ಕೊಳಕ್ಕೆ ಮತ್ತು ಕೋಸಂಬರಿ ಮಾಡ್ಕೊಳೋದಕ್ಕೆ ತುಂಬ ಸುಲಭ ಆಗಿಬಿಡುತ್ತೆ. ಇವಾಗ ಫ್ರೆಶ್ ತರಕಾರಿಗಳಿದ್ದರೆ ಅದನ್ನು ನೀವು ಆ್ಯಡ್ ಮಾಡ್ಕೊಂಡು ಸಲಾಡ್ಸು ಅಥವಾ ಕೋಸಂಬರಿನ ಮಾಡ್ಕೊಂಡು ತಿನ್ಬೋದು. ನಿಮಗೆ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಅಲ್ಲೇ ಸಿಕ್ಬಿಡುತ್ತೆ. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ಸಮೇತ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ನಮಗೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇದಾದಮೇಲೆ ನಾನು ಪಲ್ಯ ಎಲ್ಲ ರೆಡಿ ಆದಮೇಲೆ ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಎರಡು ಮೀಲ್ಸಿಗೆ 2 ರೊಟ್ಟಿ ಸಾಕಾಗುತ್ತೆ ನನಗೆ. ಇಲ್ಲಿ ನಾನೊಂದು 2 ಎಕ್ಸ್ಟ್ರಾನೇ ಮಾಡ್ಕೊತಿದ್ದೀನಿ. 1 ಗ್ಲಾಸ್ ಆಗೋಷ್ಟು ನೀರನ್ನ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು 1-2 ಬೌಲಷ್ಟು ಚಿಕ್ಕ ಬೌಲಷ್ಟು ರಾಗಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ರೊಟ್ಟಿ ಮಾಡೋದಕ್ಕೆ ನಾವು ಹಿಟ್ಟನ್ನ ಸರಿಯಾಗಿ ಕುದಿಸ್ಕೋಬೇಕಾಗುತ್ತೆ. ಹಿಟ್ಟು ಜಿಗಿ ಬರಬೇಕಾಗುತ್ತೆ. ಜಿಗಿ ಬರಬೇಕು ಅಂತಂದರೆ ನಾವು 3 to 4 ಮಿನಿಟ್ಸು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಅಷ್ಟೇ ರಾಗಿ ಹಿಟ್ಟು ಹಾಕಿದ ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಮೀನ್ಸ್ ಮುದ್ದೆ ನಾವು ಹೆಂಗೆ ಕುದಿಸ್ತೀವೋ ಆ ಕನ್ಸಿಸ್ಟೆನ್ಸಿಯಲ್ಲಿ, ಅಂದರೆ ಅಷ್ಟೊಂದು ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಭಾಳ ಹೊತ್ತು ಬಿಡ್ತೀವಿ ಮುದ್ದೆ ಕುದಿಯೋದಕ್ಕೆ, ಅಷ್ಟೊತ್ತೇನು ಬೇಕಾಗಲ್ಲ. 3 to 4 ಮಿನಿಟ್ಸ್ ಕುದ್ದಾದ್ಮೇಲೆ ನಾವು ಹಿಟ್ಟನ್ನು ಕಲಿಸ್ಕೊಂಡು ಕೆಳಗೆ ಇಳಿಸ್ಕೋಬೇಕಾಗುತ್ತೆ. ಗಂಟಿಲ್ಲದೆ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು ಕಡೆ ನನಗೆ ಪಲ್ಯ ರೆಡಿ ಆಗಿಬಿಡ್ತು, ಹೀರೆಕಾಯಿ ಪಲ್ಯ. ಇದಾದಮೇಲೆ ನಾನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಉಂಡೆಗಳು ಮಾಡ್ಕೊಂಡು ರೊಟ್ಟಿ ಲಟ್ಸ್ಕೊಂಡು ಒಂದು ಕಡೆ ಹೆಂಚಿಟ್ಟಿದ್ದೀನಿ ರೊಟ್ಟಿ ಬೇಯಿಸ್ಕೊಳ್ಳೋದಕ್ಕೆ. 2 ರೊಟ್ಟಿ ಆದರೆ ಸಾಕು ನಮಗೆ ಮೀಲ್ಸ್. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಅಥವಾ ಒಂದು ಯಾವುದಾದ್ರೂ ಸಲಾಡ್ನ ತೊಗೋಬೋದು ಎಕ್ಸೆಪ್ಷನಲ್ಲು, ಇಲ್ಲ ನಾವು ಮಜ್ಜಿಗೆನಾದರೂ ತೊಗೋಬೋದು. ಆವತ್ತಿನ ಮೀಲ್ ನಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ಪ್ಲಾನಿಂಗು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ಇನ್ನೊಂದು ಒಳ್ಳೆ ಮಾಹಿತಿಯೊಂದಿಗೆ, ಇನ್ನಷ್ಟು ಒಳ್ಳೆ ಡಯಟ್ ಪ್ಲಾನಿಂಗೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.